ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟ್ವಿನ್ ನೆಸ್ಟ್. ನೋಡ್ರಿ, ನಾನಿದೊಂದು ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಂತಂದ್ರೆ ನಾನು ಸ್ಟಡಿ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಈಗ ಆಲ್ಮೋಸ್ಟ್ ನಾನು 30+ ಇದ್ದೀನಿ, ಹೌಸ್ ವೈಫ್ ಇದ್ದೀನಿ. ಸೊ ನನಗೂ ಈ ಫೇಸಲ್ಲಿ ಅಂದರೆ ನನ್ನ ಲೈಫಲ್ಲಿ ಏನೇನು ಬೇಕಿತ್ತು ಅದೆಲ್ಲ ಸಿಕ್ಕಾದ್ಮೇಲೆ ನೆಕ್ಸ್ಟ್ ನನಗೇನಿಸ್ತು, ಐ ಹ್ಯಾವ್ ಟು ಸ್ಟಾರ್ಟ್ ಸಮ್ವೇರ್ ವಿತ್ ಮೈ ಕರಿಯರ್. ಸೊ ಇವಾಗ ನಾನು ನನ್ನ ಕರಿಯರ್ಗೋಸ್ಕರ ನಾನು ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೀನಿ. ಸೊ ಅದನ್ನೇ ನಾನು ಕೂಡ ಏನಂತಾರಲ್ಲ ಸ್ವಲ್ಪ ಶೂಟ್ ಮಾಡಿ ಬ್ಲಾಗ್ನ ಶೂಟ್ ಮಾಡೋಣ ಅಂತ. ಯಾಕಂದರೆ ಎಷ್ಟೋ ಜನ ಹೌಸ್ ವೈಫ್ಸಿಗೆ ಇದೊಂದು ಮೋಟಿವೇಶನ್ ಕೂಡ ಆಗುತ್ತಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರನೇ ಮಾಡ್ಲತ್ತೀನಿ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಬ್ಲಾಗ್ಸ್ಗಳನ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಕಂಟಿನ್ಯೂಸ್ ವಾಚ್ ಮಾಡಿರಿ. ಮೇ ಬಿ ನಿಮಗೂ ಎಲ್ಲಾದರೂ ಇಂಟ್ರೆಸ್ಟಿಂಗ್ ಅನಿಸ್ಬೋದು. ಈಗ ನೋಡಿರಿ, ನನ್ನ ಬಗ್ಗೆ ಕೆಲವೊಂದು ಮ್ಯಾಟ್ರ್ ಕ್ಲಿಯರಾಗಿ ಹೇಳಬೇಕಂದ್ರೆ, ನಾನು ಆಲ್ಮೋಸ್ಟ್ ನಂದು ಎಜುಕೇಷನ್ ಕಂಪ್ಲೀಟ್ ಆಗೈತ್ರಿ. ಡಬಲ್ ಗ್ರ್ಯಾಜುಯೇಷನ್ನು ಕಂಪ್ಲೀಟ್ ಆಗ್ಯದ. ಇವಾಗ ಮ್ಯಾರಿಡ್ ಕೂಡ ಇದ್ದೀನಿ ಮತ್ತು ಹೌಸ್ ವೈಫ್ ಇದ್ದೀನಿ. ಇವಾಗ ಮಕ್ಕಳು ಇಬ್ಬರು ನನಗೆ ಟ್ವಿನ್ಸ್ ಅದಾರ್ರಿ. ಆಲ್ಮೋಸ್ಟ್ ನನ್ನ ಪ್ರೀವಿಯಸ್ ವೀವರ್ಸ್ ಯಾರ್ಯಾರಿದ್ರೆ ಅವ್ರಿಗೆ ಗೊತ್ತಿರ್ತೈತಿ. ಹೊಸ ಯಾರ್ಯಾರಿದ್ರೆ ಅವರಿಗೆ ಒಂದು ಕ್ಲಾರಿಟಿ ಸಿಗಲಿ ಅಂತ ಹೇಳತ್ತೀನಿ. ಇವಾಗ ನಾನೇನಂದ್ರೆ ಯಾವ ಎಕ್ಸಾಮಿಗೆ ಪ್ರಿಪೇರ್ ಆಗ್ಲತ್ತೀನಿ, ಏನು ಮಾಡ್ಲತ್ತೀನಿ ಅನ್ನೋದು ಇನ್ನು ಅಪ್ಕಮಿಂಗ್ ಬ್ಲಾಗ್ಸ್ ಒಳಗೆ ಹೇಳ್ಕೊತ ಹೋಗ್ತೀನಿ ರೀ. ಈ ಸದ್ಯಕ್ಕೆ ಏನಂದ್ರೆ ಈ ಫಸ್ಟ್ ಬ್ಲಾಗ್ ಒಳಗೆ ಏನಂದ್ರೆ ಓನ್ಲಿ ಇವಾಗ ನಾನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೀನಿ. ಇದ್ರೊಳಗೆ ನಾನು ಕೆಲವೊಂದು ಯಾರೇ ಹೌಸ್ ವೈಫ್ಸ್ ಇದ್ದರೆ ಅವರಿಗೆ ಕೆಲವೊಂದು ಟಿಪ್ಸ್, ಅಂದರೆ ಟಿಪ್ಸ್ ಅನ್ನೋಕ್ಕಿನ್ನೂ ಅವ್ರಿಗೆ ಕೆಲವೊಂದು ಮ್ಯಾಟ್ರನ್ನ ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ ರೀ. ಏನಂದರೆ ಆಲ್ಮೋಸ್ಟ್ ಹೌಸ್ ವೈಫ್ ಇದ್ದವರಿಗೆಲ್ಲ ಹೆಂಗೆ ಅನ್ನಿಸ್ತಿರ್ತೈತೆ ಅಂದರೆ, ನಾವು ನಮ್ಗೆ ಯಾರಾದರೂ ಸಪೋರ್ಟ್ ಮಾಡಬೇಕು, ನಮ್ಗೆ ಹೆಲ್ಪ್ ಮಾಡಬೇಕು, ನಮ್ಮ ಮಕ್ಕಳು ನಮ್ಮ ಫ್ಯಾಮ್ಲಿ ಎಲ್ಲ ಅವ್ರು ಮಾಡಿ ನಮಗೆ ಬರೀ ಓದೋದಕ್ಕಷ್ಟೇ ಕೊಡಬೇಕು ಅಂತ ಭಾಳ ಜನಕ್ಕೆ ಅನಿಸ್ತೈತೆ ರೀ. ಬಟ್ ಅಂದರೆ ಅದು ಹಂಗೆ ರಿಯಾಲಿಟಿ ಇರಲ್ಲ ರೀ. ಯೂಶ್ವಲಿ ಏನಾಗುತ್ತೆ, ನಾವೇನು ನಮ್ಮ ಕಾಲ ಮೇಲೆ ನಾವೇ ನಿಂತ್ಕೋಬೇಕಂದ್ರೆ ನಮ್ದು ನಾವೇ ಹೆಲ್ಪ್ ಮಾಡ್ಕೋಬೇಕು ರೀ. ಯಾರು ಇರಲಿ ಯಾರು ಇರಲಾರ್ದಿರಲಿ ರೀ, ನಿಮ್ಮ ಸಲ ನೀವಾದರೂ ಟ್ರೈ ಮಾಡ್ಬೋದಲ್ಲ. ನಿಮ್ಗೆ ಯಾವಾಗ ಟೈಮ್ ಸಿಗುತ್ತಾ ಅವಾಗ ನೀವೆಲ್ಲ ಓದೋಕ್ಕೆ ಸ್ಟಾರ್ಟ್ ಮಾಡ್ಬೇಕಾಗ್ತೈತೆ ರೀ. ಕಂಟಿನ್ಯೂಯಸ್ ಅವರ್ಸ್ ಅಂತೂ ನಮಗೆ ಸಿಗಂಗಿಲ್ಲ ರೀ ಓದೋದಕ್ಕೆ. ಯಾವಾಗ ಸಿಗ್ತಾವಲ್ರಿ ಸ್ಮಾಲ್ ಗ್ಯಾಪ್ ಇದ್ದನ್ನು ಅದನ್ನೆಲ್ಲ ಯುಟಿಲೈಸ್ ಮಾಡ್ಕೋಬೇಕು ರೀ. ಅದು ಯುಟಿಲೈಸ್ ಮಾಡ್ಕೊಂಡ್ರಷ್ಟೇ ನಮ್ಗೆ ಓದೋದಕ್ಕೆ ಹೆಲ್ಪ್ ಆಗುತ್ತೆ ರೀ. ಈಗ ಅದು ಬಿಟ್ಟು ನಮ್ಗೆ ಇವಾಗ ಎಲ್ಲರೂ ಮಾಡಲಿ, ಈ ಸದ್ಯಕ್ಕೆ ಕುಂತು ನಾವು ಒಂದು ಫುಲ್ ಸ್ಟ್ರೆಚ್ ಓದ್ತೀನಿ 8 hours 10 hours ಅಂತ, ಅದು ಸಾಧ್ಯನೇ ಇಲ್ಲ ರೀ. ಈಗ ನನ್ನ ಕೇಸ್ನಾಗಂತೂ ಅದು ಆಗಕ್ಕೆ ಸಾಧ್ಯನೇ ಇಲ್ಲ. ನಾನು ಸಿಕ್ಕಾಗೆಲ್ಲ ಸ್ವಲ್ಪ ಓದ್ಲತ್ತೀನಿ ರೀ. ಇವಾಗ ಫಸ್ಟ್ ನಾನೇನಂದ್ರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ಸ್ಟಾರ್ಟ್ ಮಾಡೀನಿ ರೀ. ಯಾರಾದರೂ ನನ್ನ ಜೊತೆ ಈ ಜರ್ನಿ ಸ್ಟಾರ್ಟ್ ಮಾಡ್ತಿದ್ರೆ ಪ್ಲೀಸ್ ಕಾಮೆಂಟ್ ಡೌನ್ ಮಾಡಿರಿ. ಮತ್ತು ನನಗೂ ಒಂಥರ ಇನ್ಸ್ಪಿರೇಷನ್ ಅನಿಸುತ್ತೆ. ಇದು ಮದರ್ ಆಗಿ ಕಂಟಿನ್ಯೂಸ್ ಓದೋದಂತೂ ಪಾಸಿಬಲ್ ಇಲ್ಲ. ಇದ್ರೊಳಗೆ ನೋಡ್ಲತ್ತಿರಲ್ಲ, ಹಾಫ್ ಗ್ಯಾಪ್ ಆಗುತ್ತೆ. ಮಕ್ಕಳು ಹೇಳ್ತಾವೆ, ಅವಕ್ಕೆ ಊಟ ಮಾಡಿಸ್ಬೇಕು, ಅವ್ರದ್ದು ಏನೇನು ಬೇಸಿಕ್ ನೆಸೆಸಿಟಿ ಇರ್ತಾವೆ ಅದನ್ನೆಲ್ಲ ಫುಲ್ಫಿಲ್ ಮಾಡಲೇಬೇಕು ರೀ. ಬಿಕಾಸ್ ಮಕ್ಕಳು ನಮ್ಮನ್ನು ಡಿಪೆಂಡ್ ಇರ್ತಾವೆ. ಸೊ ಇದರೊಳಗೆ ಬಾಯ್ ಟೇಕ್ ಕೇರ್. ಮತ್ತು ಇನ್ನು ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗೋಣ.